ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 2, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ಕಾಣೋದಾದ್ರೆ, ಗವರ್ಮೆಂಟ್ ಹೈಕ್ಸ್ ಪ್ರೈಸಸ್ ಆಫ್ ಕಮರ್ಷಿಯಲ್ LPG 5 kg ಸಿಲಿಂಡರ್ಸ್ ಬಲ್ಕ್ ಡಿಸೈನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, GS ಪೇಪರ್ 3 ನಡೆಯಲ್ಲಿ ಎನರ್ಜಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ಈ ಒಂದು ಆರ್ಟಿಕಲ್ ಅಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರವನ್ನು ಕಾಣ್ತಾ ಇದ್ದೇವೆ. ಕಮರ್ಷಿಯಲಿ ಇರತಕ್ಕಂಥ LPG ಆಗಿರ್ಬೋದು, 5 kg ಸಿಲಿಂಡರ್ಸ್ ಹಾಗೂ ಬಲ್ಕ್ ಲೆವೆಲ್ ಅಲ್ಲಿ ಡೀಸೆಲ್ಗಳಿಗೆ ಸಂಬಂಧಪಟ್ಟಂತೆ ಪ್ರೈಸಸ್ ಅನ್ನ ಹೈಕ್ ಮಾಡಿದ್ದಾರೆ ಅಂತ. ಈ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ? ಕಮರ್ಷಿಯಲ್ LPG ನಡೆಯಲ್ಲಿ ಪರ್ ಸಿಲಿಂಡರ್ನ ಆಧಾರದ ಮೇಲೆ 993 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ. 5 kg LPG ಸಿಲಿಂಡರ್ಸ್ ನಡೆಯಲ್ಲೂ ಸಹ 261ರಷ್ಟು ಇನ್ಕ್ರೀಸ್ ಅನ್ನ ಮಾಡಿದ್ದಾರೆ. ಅಗೇನ್ ಬಲ್ಕ್ ಡೀಸೆಲ್ ಪ್ರೈಸಸ್ ಅನ್ನ 137ರಿಂದ ಪರ್ ಲೀಟರ್ಗೆ 147ರಷ್ಟು ಇನ್ಕ್ರೀಸ್ ಮಾಡಿರೋದಾಗಿ ಕಾಣ್ತಾ ಇದ್ದೇವೆ. ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತಹ ಪೆಟ್ರೋಲ್, ಡೀಸೆಲ್ ರಿಟೇಲ್ ಪ್ರೈಸಸ್ ಅನ್ನ ಯಾವುದೇ ರೀತಿಯಾಗಿ ಬದಲಾವಣೆ ಮಾಡಿಲ್ಲ. ಸೊ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಲ್ಲ, ಬೇಸಿಕಲಿ ಯಾವ ರೀತಿಯಂತ ಇಂಪ್ಯಾಕ್ಟ್ ಆಗ್ತಾ ಇದೆ? ಬಿಸ್ನೆಸ್ ಮೆನ್ಸ್ಗಳಿಗೆ ಇದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ರೆಸ್ಟೋರೆಂಟ್ಸ್ಗಳಾಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಸ್ಮಾಲ್ ವೆಂಡರ್ಸ್ಗಳಿಗೆ ಇದು ಇಂಪ್ಯಾಕ್ಟ್ ಅನ್ನು ಡೆಫಿನೆಟ್ಲಿ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಕಮರ್ಷಿಯಲ್ LPGsಗಳು ಹೈ ಕಾಸ್ಟ್ ಅನ್ನ ಫೇಸ್ ಮಾಡಲೇಬೇಕಾಗುತ್ತೆ. ಹೈಕ್ ಮಾಡಿರೋದ್ರಿಂದ ಹೈ ಕಾಸ್ಟ್ ಅನ್ನ ಅವರು ಭರಿಸಲೇಬೇಕಾಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಸೊ ಇಲ್ಲಿ ಬಿಸ್ನೆಸ್ ಮೆನ್ಸ್ಗಳು ಏನು ಮಾಡ್ಬೋದು? ಕಸ್ಟಮರ್ಸ್ಗಳ ಮೇಲೆ ಈ ಒಂದು ಬರ್ಡನ್ ಅನ್ನ ಪಾಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದೆ ಹೆಚ್ಚಾಗಿ, ಅಲ್ವಾ? ವ್ಯಾಪಾರಿಗಳಿಗೆ ಕಾಸ್ಟ್ ಹೆಚ್ಚಾಗಿದೆ ಅಂತಂದ್ರೆ ಆಟೋಮೆಟಿಕ್ಲಿ ಅವರು ಕಸ್ಟಮರ್ಸ್ಗಳ ಮೇಲೆ ಆ ಒಂದು ಬರ್ಡನ್ ಅನ್ನ ಶಿಫ್ಟ್ ಮಾಡ್ತಾರೆ. ಅರ್ಬನ್ ಪೂರ್ಗೆ ಸಾಕಷ್ಟು ಬರ್ಡನ್ ಕ್ರಿಯೇಟ್ ಆಗ್ಬೋದು. ಮೈಗ್ರೆಂಟ್ ವರ್ಕರ್ಸ್ಗಳಿಗೂ ಸಹ ಒಂದು ಬರ್ಡನ್ ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕಾಣ್ಬೋದು. ಬಿಕಾಸ್ ಅರ್ಬನ್ ಏರಿಯಾದಲ್ಲಿ ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ಸ್ಗಳ ಒಂದು ಬಳಕೆ ಹೆಚ್ಚಾಗ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬಿಸ್ನೆಸ್ ಆಕ್ಟಿವಿಟೀಸ್ಗಳ ಮೇಲೆ ಇದು ಹೊಡೆತವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪೊಲಿಟಿಕಲ್ ಲೆವೆಲಲ್ಲೂ ಸಹ ಕ್ರಿಟಿಸೈಸ್ ಆಗ್ತಾ ಇದೆ. ಬಿಕಾಸ್ ಕಾಮನ್ ಪೀಪಲ್ ಮೇಲೆ ಇದು ಒಂದು ಬರ್ಡನ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಏವಿಯೇಷನ್ ಸೆಕ್ಟರ್ ನಡಿಯಲ್ಲೂ ಸಹ ನೋಡಿದಾಗ ಡೊಮೆಸ್ಟಿಕ್ ಫ್ಲೈಟ್ಗೆ ಸಂಬಂಧಪಟ್ಟಂಥ ಒಂದು ಫ್ಯೂಯಲ್ ಅಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಅನ್ನು ಮಾಡಿಲ್ಲ. ಆದರೆ ಇಂಟರ್ನ್ಯಾಷನಲ್ ಫ್ಲೈಟ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಥ ಪ್ರೈಸಸ್ ಅಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ, ಇನ್ಕ್ರೀಸ್ ಮಾಡಿರೋದಾಗಿಯೂ ಸಹ ಕಾಣ್ತಾ ಇದ್ದಾವೆ. ಗವರ್ಮೆಂಟ್ ಇಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನ್ನು ತರಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸರ್ಕಾರದ ಮೇಲೂ ಸಹ ಸಾಕಷ್ಟು ಬರ್ಡನ್ ಇರುತ್ತಲ್ಲ, ಎಷ್ಟು ಮಟ್ಟಿಗೆ ಅವರು ಸಬ್ಸಿಡಿಯನ್ನು ಒದಗಿಸ್ತಾ ಹೋಗ್ತಾರೆ? ಈ ಒಂದು ಹಂತದಲ್ಲಿ ಸರ್ಕಾರಕ್ಕೆ ಬರ್ತಾ ಇರುವಂಥ ರೆವಿನ್ಯೂ ಪ್ರಾಬ್ಲಮ್ ಆಗಬಾರ್ದು ಅಂತ. ರೆವಿನ್ಯೂ ಸಹ ಚೆನ್ನಾಗಿ ಬರಬೇಕು, ಜೊತೆಗೆ ಒಂದು ಸಪ್ಲೈ ಲೆವೆಲಲ್ಲಿ ಆಗ್ತಾ ಇರುವಂಥ ಕಂಟ್ರೋಲನ್ನು ಸಹ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕಮರ್ಷಿಯಲಿ ಯೂಸ್ ಮಾಡ್ತಕ್ಕಂಥ ಸಿಲಿಂಡರ್ ಆಗಿರ್ಬೋದು ಅಥವಾ LPGಗೆ ಸಂಬಂಧಪಟ್ಟಂಥ ಪ್ರೈಸಸನ್ನು ಹೈಕ್ ಮಾಡಿದ್ದಾರೆ. ಇಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ಕೋರಿಲೇಷನ್ ಆಧಾರದ ಮೇಲೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣಗಳು ಏನಿದಾವೆ ಅಂತ ಗೊತ್ತಿರಬೇಕಲ್ವಾ? ಮೊದಲ ಹಂತದಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಕಂಡೀಷನ್ನೇ ನಾವು ಕನೆಕ್ಟ್ ಮಾಡ್ತಾ ಬರಬೇಕು. ವೆಸ್ಟ್ ಏಷ್ಯಾದ ಒಂದು ಕ್ರೈಸಿಸ್ನಿಂದಾಗಿ ಗ್ಲೋಬಲ್ ಲೆವೆಲ್ ನಡೀತಾ ಇರುವಂಥ ಒಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಮುಖಾಂತರ ಪ್ರೈಸಸ್ಗಳು ಒಂದು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾವೆ. ಸೊ ಭಾರತ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ನಿಯರ್ಲಿ 85% ಕ್ರೂಡನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಅಲ್ವಾ? ಹಾಗಾಗಿ ನಾವು ತುಂಬ ವಲ್ನರಬಲ್ ಆಗಿದ್ದಾವೆ. ಈ ಒಂದು ಹಂತದಲ್ಲಿ ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಆಟೋಮೆಟಿಕಲಿ ನಮ್ಮ ಒಂದು ರುಪಿ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಮ್ಮ ರುಪಿನೂ ಸಹ ಡಿಪ್ರಿಷಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಡಾಲರ್ನ ಮುಂದೆ ನಮ್ಮ ರುಪಿ ತನ್ನ ವ್ಯಾಲ್ಯೂವನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳಂತ ಹೇಳ್ಬೋದು. ಅಗೇನ್ ಫ್ಯೂಯಲ್ ಪ್ರೈಸಸ್ಸು ಸಹ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಕ್ಕಂಥ ಕಂಡೀಷನನ್ನು ಕಾಣ್ತೇವೆ. ಹಾಗಾಗಿ ಸರ್ಕಾರ ಇವಾಗ ಮಾಡ್ತಾ ಇರುವಂಥ ಒಂದು ನಿರ್ಧಾರ ಅಂತಂದರೆ ಫಿಸ್ಕಲ್ ಕನ್ಸೋಲ್ಟೇಷನನ್ನು ಮಾಡಬೇಕು ಅಂತಂದಾಗ ಸಬ್ಸಿಡಿಯ ಒಂದು ಬರ್ಡನನ್ನು ತೆಗೆದು ಹಾಕಬೇಕು ಅಂತ ನಿನ್ನೆ ತಾನೇ ನಾವು ಚರ್ಚೆ ಮಾಡಿದ್ವಲ್ವಾ? ಸಬ್ಸಿಡಿ ಬರ್ಡನ್ ಇವಾಗ ರೆಡ್ಯೂಸ್ ಆಗಬೇಕು. ಇವಾಗ ಕಂಪನೀಸ್ಗಳಿಗೆ ಒಂದು ಸಬ್ಸಿಡಿಯನ್ನು ಕೊಡ್ತೇವೆ ಅನ್ನುವಂಥದ್ದಾಗಿನೂ ಸಹ ರೀಸೆಂಟಾಗಿ ಅನೌನ್ಸ್ ಮಾಡಿರೋದಾಗಿ, ಅದರಲ್ಲೂ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ಸಂಬಂಧಪಟ್ಟಂತ ಬೆಲೆಯಲ್ಲಿ ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕಂಪನೀಸ್ಗಳಿಗೆ ಸಪೋರ್ಟ್ ಅನ್ನು ಒದಗಿಸ್ತೇವೆ ಅಂತ ತಮ್ಮ ಮೇಲೆ ಒಂದು ಸಬ್ಸಿಡಿ ಬರ್ಡನ್ ಅನ್ನು ಹಾಕೊಂಡಿದೆ, ಅಲ್ವಾ? ರೀಸೆಂಟಾಗಿ ತೆಗೆದುಕೊಂಡಿರುವಂಥ ನಿರ್ಧಾರ ಅಂತಲೇ ಹೇಳ್ಬೋದು. ಇವಾಗ ಪ್ರಸ್ತುತವಾಗಿ ಅಗೇನ್ ಒಂದು ಸಪ್ಲೈ ಲೆವೆಲಲ್ಲಿ ಮಿಸ್ ಮ್ಯಾಚ್ ಆಗಬಾರ್ದು ಅಂತ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸರಿಯಾಗಿ ಬ್ಯಾಲೆನ್ಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗೂ ಸಪ್ಲೈ ಮ್ಯಾನೇಜ್ಮೆಂಟ್ ನಡೆಯಲ್ಲಿ ಅನದರ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದರೆ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪೋರ್ಟ್ ಡ್ಯೂಟೀಸ್ ಅಂತ ಹೇಳ್ತೀವಲ್ಲ, ಈ ಒಂದು ಡ್ಯೂಟೀಸ್ ನಡೆಯಲು ಸಹ ರಿಡಕ್ಷನ್ನ ಮಾಡಿದೆ. ಸೊ ನೀವು ಇಲ್ಲಿ ಪ್ರಶ್ನೆಯನ್ನು ಮಾಡ್ಬೋದು, ಎಕ್ಸ್ಪೋರ್ಟ್ ಡ್ಯೂಟೀಸನ್ನು ರಿಡಕ್ಷನ್ ಮಾಡಿದ್ದೆ ಆದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ಸಪ್ಲೈ ಮೇಲೆ ತೊಂದರೆಗಳಾಗ್ಬೋದಲ್ವಾ? ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮುಂದಾಗ್ಬೋದಲ್ಲ? ಬಿಕಾಸ್ ಹೇಗಿದ್ರು ಡ್ಯೂಟೀಸನ್ನು ರೆಡ್ಯೂಸ್ ಮಾಡಿದ್ದಾರೆ ಅಂತ. ಇಲ್ಲಿ ಆರ್ಟಿಫಿಷಿಯಲಿ ಒಂದು ಶಾರ್ಟೇಜ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ. ನಾವು ಒಂದು ವೇಳೆ ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಸಹ ಹೆಚ್ಚು ಮಾಡಿದ್ದೆ ಆದರೆ ಇದು ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಡಿಸ್ಕರೇಜ್ಮೆಂಟನ್ನು ಮಾಡುತ್ತೆ. ಸ್ಟಾಕ್ ಲೆವೆಲಲ್ಲೂ ಸಹ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ
ಡ್ಯೂಟಿಯನ್ನು ಕಡಿಮೆ ಇಟ್ಟಿರೋದ್ರ ಮುಖಾಂತರ ನಮ್ಮ ಒಂದು ಫಿಯಲ್ಲು ಗ್ಲೋಬಲ್ ಮಾರ್ಕೆಟ್ ನಡೆಯಲ್ಲಿ ಚೀಪ್ ಆಗಿ ಅಪಿಯರ್ ಆಗ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇದರೊಂದಿಗೆ ನಮಗೆ ಸ್ವಲ್ಪ ಬೆಟರ್ ಮಾರ್ಜಿನ್ ಸಿಕ್ಕುತ್ತೆ. ಗ್ಲೋಬಲ್ ಲೆವೆಲಲ್ಲೂ ಸಹ ಒಂದು ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಶಾರ್ಟ್ ಟರ್ಮಲ್ಲಿ ಇದು ಹೆಲ್ಪ್ ಆಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗು ಸಹ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಕಾಣ್ಬೋದು. ಸೊ ಒಟ್ಟಾರೆಯಾಗಿ ರಿಫೈನರಿ ಪ್ರಾಫಿಟಬಿಲಿಟಿಗೆ ಇದು ಒಂದು ಪ್ರೊಟೆಕ್ಷನ್ನು ಸಹ ಒದಗಿಸುತ್ತೆ ಅಂತಲೇ ಹೇಳ್ಬೋದು. ಮಾರ್ಜಿನನ್ನು ಇಂಪ್ರೂವೈಸ್ ಮಾಡುತ್ತಾ ಬರುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಂಥ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ನಿರ್ಧಾರದಿಂದಾಗಿ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿಯ ಮೇಲೆ ಯಾವ ರೀತಿಯಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅದರಲ್ಲೂ ಇನ್ಫಾರ್ಮಲ್ ಸೆಕ್ಟರ್ ಆಗಿರ್ತಕ್ಕಂಥ ಮೈಗ್ರೆಂಟ್ ವರ್ಕರ್ಸ್ಗಳು, ಪುವರ್ ಪೀಪಲ್ಗಳಿಗೆ ಫುಡ್ ಪ್ರೈಸಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಆಟೋಮೆಟಿಕ್ಲಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸ್ಮಾಲ್ ಹೌಸ್ ಹೋಲ್ಡ್ಗಳಿಗೆ ಸಾಕಷ್ಟು ಬರ್ಡನನ್ನು ಕ್ರಿಯೇಟ್ ಮಾಡ್ಬೋದು. ಅಗೇನ್ ಏವಿಯೇಷನ್ ಸೆಕ್ಟರ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಏರ್ಫೇರ್ಸ್ಗಳು ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ಡೊಮೆಸ್ಟಿಕ್ ಲೆವೆಲಲ್ಲಿ ಏರ್ಫೇರ್ಸ್ಗಳು ಅಷ್ಟೊಂದು ಚೇಂಜಸ್ ಆಗೋದಿಲ್ಲ. ಆ್ಯಂಡ್ ಒಟ್ಟಾರೆಯಾಗಿ ಒಂದು ಇನ್ಫ್ಲೇಷನ್ ಎಫೆಕ್ಟ್ ಆಗೇ ಆಗುತ್ತೆ. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅನ್ನುವಂಥ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಫುಡ್ ಇನ್ಫ್ಲೇಷನ್ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗೇ ಆಗುತ್ತೆ. ಕುಕಿಂಗ್ ಕಾಸ್ಟ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಆಟೋಮೆಟಿಕ್ಲಿ ಫುಡ್ ಇನ್ಫ್ಲೇಷನ್ ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಸೊ ಸರ್ಕಾರ ಇಲ್ಲಿ ಒಂದು ಡ್ಯುಯಲ್ ಪ್ರೈಸಿಂಗ್ ಸ್ಟ್ರಾಟಜಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೌಸ್ ಹೋಲ್ಡ್ ಲೆವೆಲಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಆಗಬಾರ್ದು. ಹೌಸ್ ಹೋಲ್ಡನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟಂತೆಯೂ ಸಹ ಏನು ಚೇಂಜಸ್ ಮಾಡಬಾರ್ದು. ಬಿಕಾಸ್ ಇದೂ ಸಹ ಪೊಲಿಟಿಕಲಿ ಸೆನ್ಸಿಟಿವ್ ಏರಿಯಾ ಅಂತಲೇ ಹೇಳ್ಬೋದು. ಕಮರ್ಷಿಯಲ್ ಯೂಸರ್ಸ್ಗೆ ಮೇಲೆ ಒಂದು ಬರ್ಡನನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಮಾರ್ಕೆಟ್ಗೂ ಸಂಬಂಧಪಟ್ಟಂತೆಯೂ ಸಹ ಒಂದು ಬರ್ಡನ್ ಇಲ್ಲಿ ಆಗುತ್ತೆ. ಹಾಗಾಗಿ ಒಂದು ಟಾರ್ಗೆಟೆಡ್ ಪ್ರೈಸ್ ಅಡ್ಜಸ್ಟ್ಮೆಂಟ್ ಸಿಚುವೇಷನನ್ನು ಕಾಣ್ತಾ ಇದ್ದೇವೆ. ಈ ಒಂದು ಡ್ಯುಯಲ್ ಪ್ರೈಸಿಂಗ್ ಸ್ಟ್ರಾಟಜಿ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗುವಂಥದ್ದಾದರೆ GST ಕಲೆಕ್ಷನ್ಸ್ ರೈಸ್ ಟು ಅ ರೆಕಾರ್ಡ್ ಆಫ್ ₹2.43 lakh crore ಇನ್ ಏಪ್ರಿಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್, ಅದರಲ್ಲೂ ಬಜೆಟ್ ರಿಲೇಟೆಡ್ ಇರತಕ್ಕಂಥ ಟಾಪಿಕಲ್ಲಿ ಕನೆಕ್ಟ್ ಮಾಡ್ಬೋದು. GS ಪೇಪರ್ 3 ನಡಿಯಲ್ಲಿ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ 2026 ಏಪ್ರಿಲ್ ಮಂತಲ್ಲಿ GST ಕಲೆಕ್ಷನ್ ಎಷ್ಟು ಮಟ್ಟಿಗೆ ಆಗಿದೆ ಅನ್ನುವಂಥ ಹೈಲೈಟನ್ನು ಕೊಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಇಯರ್ ಆನ್ ಇಯರ್ ಗ್ರೋತ್ ಅಂತ ಬಂದಾಗ ನಿಯರ್ಲಿ 8.7% ಅಷ್ಟು ಗ್ರೋತನ್ನು ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ಒಂದು ಡೊಮೆಸ್ಟಿಕ್ ಲೆವೆಲಲ್ಲಿ GSTಗೆ ಸಂಬಂಧಪಟ್ಟಂಥ ಗ್ರೋತನ್ನು ನಾವು ನೋಡಿದಾಗ ನಿಯರ್ಲಿ 4.3% ಅಷ್ಟು ಕಾಣ್ತಾ ಇರುವಂಥದ್ದು. ಈ ಒಂದು ಗ್ರೋತ್ ಡೆಫಿನೆಟ್ಲಿ ಇಂಪೋರ್ಟ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸುತ್ತೆ. ಎಷ್ಟು ಮಟ್ಟಿಗೆ ನಾವು ಇಂಪೋರ್ಟನ್ನು ಮಾಡ್ಕೊಳ್ತಾ ಇದೆ ಅಂತ. ಹಾಗೂ ಡೊಮೆಸ್ಟಿಕ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಆಸ್ಪೆಕ್ಟ್. ಇಲ್ಲಿರುವಂಥ ಹೈಲೈಟನ್ನು ನೋಡೋದ್ರ ಮುಖಾಂತರ ನಾವು ಅರ್ಥ ಮಾಡ್ಕೋಬೇಕಾಗಿದೆ GST ಕಲೆಕ್ಷನ್ ಹೆಚ್ಚಾಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿದೆ ಅಂತ. ಪ್ರಸ್ತುತವಾಗಿ ನಾವು GST ಕಲೆಕ್ಷನ್ ಹೆಚ್ಚು ಮಾಡಲಿಕ್ಕೆ ಕಾರಣ ಅಂತಂದರೆ ಇಂಪೋರ್ಟ್. ಯಾವುದೇ ರೀತಿಯಾಗಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಆಧಾರದ ಮೇಲೆ ನಾವು GST ಕಲೆಕ್ಷನನ್ನು ಮಾಡ್ತಾ ಇಲ್ಲ ಅಂತ ರಿಪೋರ್ಟ್ಗಳನ್ನು ಕಾಣ್ಬೋದು. GST ಕಲೆಕ್ಷನ್ ಹೆಚ್ಚಾಗಲಿಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ದೇವೆ. ಹೆಚ್ಚಿನ ಪ್ರಮಾಣದ ಇಂಪೋರ್ಟ್ ಇರೋದ್ರಿಂದ IGST ಹೆಚ್ಚಾಗ್ತಾ ಇರುವಂಥದ್ದನ್ನು ಕಾಣ್ಬೋದು. ಬಾರ್ಡರ್ ಏರಿಯಾದಲ್ಲಿ IGSTಯನ್ನು ಕಲೆಕ್ಟ್ ಮಾಡ್ತಾರೆ. ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಹೇಳ್ಬೋದು. ಇಲ್ಲಿ ಎಕ್ಸ್ಟರ್ನಲ್ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂಥ ಒಂದು ಲಿಂಕೇಜನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದಲ್ವಾ. ಎಕ್ಸ್ಟರ್ನಲ್ ಲೆವೆಲಲ್ಲಿ ಇರುವಂಥ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ತಾ ಇದ್ದಾವೆ. ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತದ ಒಂದು ಕಾಂಟ್ರಿಬ್ಯೂಷನನ್ನು ಕಾಣ್ತಾ ಇರುವಂಥದ್ದು. ನಾವು GST ಕಲೆಕ್ಷನ್ ಮಾಡಲಿಕ್ಕೆ ಮೇಜರ್ ಕಾಂಟ್ರಿಬ್ಯೂಟರ್ ಅಂತಂದರೆ ಇಂಪೋರ್ಟ್ ಆ್ಯಕ್ಟಿವಿಟಿ. ಹಾಗೂ ಅನದರ್ ಆಸ್ಪೆಕ್ಟ್ ಅಂತಂದರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾವೆ. ಕಂಪೈಲೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಕಾಣ್ಬೋದು. ಆ್ಯಂಡ್ ಅಗೇನ್ ಡಿಜಿಟಲೈಸೇಷನ್ನ ಆಧಾರದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ GST ಸಿಸ್ಟಮಲ್ಲಿ ಒಂದು ಇಂಪ್ರೂವೈಸೇಷನನ್ನು ಮಾಡ್ತಾ ಇದ್ದೇವೆ. ಈ ಇನ್ವಾಯ್ಸಿಂಗ್ ಕಂಡೀಷನ್ ಆಗಿರುವಂಥದ್ದಾಗಿರ್ಬೋದು, ಅಥವಾ ಇವಾಗ ಡೇಟಾ ಮ್ಯಾಚಿಂಗ್ನ ಆಧಾರದ ಮೇಲೆ ಟ್ಯಾಕ್ಸ್ ಇವೇಷನನ್ನು ರೆಡ್ಯೂಸ್ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಒಂದು ಡಿಜಿಟಲೈಸೇಷನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಈ ಒಂದು ಕಾರಣದಿಂದಾಗಿ ಟ್ಯಾಕ್ಸ್ ಎಫಿಷಿಯನ್ಸಿ ಅಂತ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಎಫಿಷಿಯನ್ಸಿಯನ್ನು ನಾವು ತೋರಿಸ್ತಾ ಇದ್ದೇವೆ ಅಂತ ಹೇಳ್ಬೋದು. ಇದರ ಮುಖಾಂತರ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಲೆಕ್ಷನ್ಸನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಎಕನಾಮಿಕ್ ಆ್ಯಕ್ಟಿವಿಟಿನೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೇವೆ. ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಬಂದಾಗ ಬೇಸಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆ್ಯಂಡ್ ಅಗೇನ್ ಸರ್ವಿಸ್ ಸೆಕ್ಟರು ಸಹ ಒಂದು ಡೊಮೆಸ್ಟಿಕ್ ಲೆವೆಲಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಬಟ್ ಕನ್ಸಂಪ್ಷನ್ ಪ್ಯಾಟರ್ನ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆಯೇ ಡೊಮೆಸ್ಟಿಕ್ ಲೆವೆಲಲ್ಲಿರುವಂಥ ಒಂದು GST ಗ್ರೋತ್ ಅಂತ ಬಂದಾಗ ನಿಯರ್ಲಿ 4.3% ಅಷ್ಟು ಮಾತ್ರ ನಾವು ಕಾಣ್ತಾ ಇರುವಂಥದ್ದು. ಕನ್ಸ್ಯೂಮರ್ ಸ್ಪೆಂಡಿಂಗ್ ಏನಿದೆಯಲ್ಲ ಅದು ತುಂಬ ಸ್ಲೋ ಡೌನ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಸ್ಪೆಂಡಿಂಗ್ ಈಸ್ ವೆರಿ ಲೋ. ಹಾಗಾಗಿ ಒಂದು ಡಿಮ್ಯಾಂಡ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್. ಈ ಒಂದು ಹಂತದಲ್ಲಿ ನಮ್ಮ ಒಂದು ಎಕಾನಮಿಕ್ ಸ್ಲೋ ಡೌನ್ ರಿಸ್ಕನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಇಂಪೋರ್ಟ್ ಲೆಡ್ ಗ್ರೋತನ್ನು ನಾವು ಕಾಣ್ತಾ ಇದ್ದೇವೆ. ಇಂಪೋರ್ಟ್ನ ಮುಖಾಂತರ ನಮಗೆ ಸರಿಯಾದಂಥ ಒಂದು ಆದಾಯ ಬರ್ತಾ ಇದೆ. ರೈಟ್. ಪಾಸಿಟಿವ್ ಸಿಗ್ನಲ್ಸ್ಗಳಂತಂದರೆ ನಮ್ಮ GST ಸಿಸ್ಟಮ್
ಸ್ಟೆಬಿಲಿಟಿಯನ್ನು ತೋರಿಸ್ತಾ ಇದೆ. ಟ್ಯಾಕ್ಸ್ ಬಯಾನ್ಸಿನೂ ಸಹ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳು, ಗ್ಲೋಬಲ್ ಲೆವೆಲಲ್ಲಿ ಅನ್ಸರ್ಟನಿಟಿ ಇದ್ದರೂ ಕೂಡ ರೆಸಿಲಿಯೆಂಟ್ ಆಗಿರುವಂಥ ಎಕಾನಮಿಯನ್ನು ನಾವು ಹೊಂದಿದ್ದೇವೆ. ವಾರ್ನಿಂಗ್ ಯಾವ ರೀತಿಯಾಗಿದೆ, ಕನ್ಸಂಪ್ಷನ್ ಲೆವೆಲಲ್ಲಿ ಒಂದು ಸ್ಲೋ ಡೌನ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣಬಹುದು. ಅನ್ಇವನ್ ಆಗಿರತಕ್ಕಂಥ ಗ್ರೋತ್ ಪ್ಯಾಟರ್ನ್ ಆಗಲಿಕ್ಕೆ ಕಾರಣ ಅಂತಂದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ನಾವು ಅಷ್ಟೊಂದು ಕಲೆಕ್ಷನ್ ಮಾಡಲಿಕ್ಕೆ ಆಗದೇ ಇರುವಂಥ ಆಸ್ಪೆಕ್ಟು. ಸೊ ಪ್ರಸ್ತುತವಾಗಿ GST ಕಲೆಕ್ಷನ್ ಚೆನ್ನಾಗಾಗಿದೆ. ಇದಕ್ಕೆ ಕಾರಣಗಳು ಏನಿದಾವೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಹಾಗೆ GSTಗೆ ಸಂಬಂಧಪಟ್ಟಂತೆಯೂ ಸಹ ಪ್ರಶ್ನೆಗಳನ್ನು ಸಾಕಷ್ಟು ಸಾರ್ತಿ ಕೇಳಿದ್ದಾರೆ. ಇದೊಂದು ಕಾಂಪ್ರಿಹೆನ್ಸಿವ್ ಆಗಿರುವಂಥ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಯಾವಾಗ ಇದನ್ನು ಜಾರಿಗೆ ತೆಗೆದುಕೊಂಡು ಬಂದಿರೋದಾದರೆ 2017 ಜುಲೈ 1ನೇ ತಾರೀಕಿನಂದು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಈ ಮೊದಲು ನಾವು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಬಂದಾಗ ಮಲ್ಟಿಪಲ್ ಟ್ಯಾಕ್ಸ್ ಸಿಸ್ಟಮನ್ನು ಹೊಂದಿದ್ವಿ. ವ್ಯಾಟ್ ಟ್ಯಾಕ್ಸ್ ಅಂತ ನೋಡ್ತಾ ಇದ್ವಿ, ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಇವೆಲ್ಲವನ್ನು ಮರ್ಜ್ ಮಾಡೋದ್ರ ಮುಖಾಂತರ ಭಾರತದಲ್ಲಿ ಒಂದೇ ರೀತಿಯಾದಂಥ ಇಂಡೈರೆಕ್ಟ್ ಟ್ಯಾಕ್ಸನ್ನು ತೆಗೆದುಕೊಂಡು ಬರಬೇಕು. ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಮುಖಾಂತರ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಅಡಿಯಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಸಂವಿಧಾನಾತ್ಮಕವಾದಂಥ ಒಂದು ತಿದ್ದುಪಡಿಯನ್ನು ಸಹ ತೆಗೆದುಕೊಂಡು ಬರ್ತಾರೆ. 101ನೇ ಸಂವಿಧಾನಾತ್ಮಕವಾದಂಥ ತಿದ್ದುಪಡಿಯನ್ನು ನಾವಿಲ್ಲಿ ನೆನಪಿಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದ್ದಾವೆ, ಆರ್ಟಿಕಲ್ 246A ಅಂತಂದರೆ ಇದರಡಿನಲ್ಲಿ GSTಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಪವರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಸೆಂಟರ್ ಹಾಗೂ ಸ್ಟೇಟ್ಗಳ ಮಧ್ಯೆ ಯಾವ ರೀತಿಯಾಗಿ GSTಗೆ ವಿಧಿಸಲಿಕ್ಕೆ ಪವರ್ ಇದೆ ಅನ್ನೋದನ್ನು ಕಾಣ್ತಾ ಇದ್ದಾವೆ. ಅಗೇನ್ ಆರ್ಟಿಕಲ್ 269A ನಡಿಯಲ್ಲೂ ಸಹ ಇಂಟರ್ ಸ್ಟೇಟ್ ಟ್ರೇಡ್ಗೆ ಸಂಬಂಧಪಟ್ಟಂತೆ IGSTಗೆ ಸಂಬಂಧಿಸಿದಂತೆ ನಾವು ಕಾಣಬಹುದು. ಸೊ ಆರ್ಟಿಕಲ್ 279A ಕೂಡ ಇಂಪಾರ್ಟೆಂಟ್. ಇಲ್ಲಿ GST ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು. ಇಲ್ಲಿ 3 ರೀತಿಯಾದಂತಹ GSTಗಳನ್ನು ನೋಡ್ತೇವೆ. ಬೇಸಿಕಲಿ ಅದರಲ್ಲಿ ಒಂದು ಸೆಂಟರ್ ಕಲೆಕ್ಷನ್ ಮಾಡ್ತಕ್ಕಂತಹ GST ಅಂತ ಬಂದಾಗ CGST ಅಂತ ಕರಿತೇವೆ. ಸ್ಟೇಟ್ ಕಲೆಕ್ಟ್ ಮಾಡ್ತಕ್ಕಂಥ GST ಸ್ಟೇಟ್ GST ಅಂತ ಕರಿತೇವೆ. ಹಾಗೂ IGST ಅಂತ ಬಂದಾಗ ಇದೊಂದು ಇಂಟರ್ ಸ್ಟೇಟ್ ಟ್ರೇಡ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ IGSTನೇ ಲಿಂಕ್ ಆಗುತ್ತೆ. ಯೂನಿಯನ್ ಟೆರಿಟರಿನಲ್ಲಿಯೂ ಸಹ ಒಂದು GST ವಿಧಿಸಲಾಗುತ್ತೆ. UT GST ಅಂತಲೂ ಸಹ ಆ್ಯಡ್ ಮಾಡ್ಕೋಬೋದು. ಇಲ್ಲಿ GST ಕೌನ್ಸಿಲ್ನ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಆರ್ಟಿಕಲ್ 279A ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಆಪ್ಷನ್ಸ್ಗಳನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಸಿಂಪಲ್ ಆಗಿ ಡೈರೆಕ್ಟ್ ಪ್ರಶ್ನೆಗಳನ್ನು ಸಹ ಫ್ರೇಮ್ ಮಾಡಿದ್ದಾರೆ. GST ಕೌನ್ಸಿಲ್ನ ಒಂದು ಫಂಕ್ಷನ್ ಯಾವ ರೀತಿಯಾಗಿದೆ, ಟ್ಯಾಕ್ಸ್ ರೇಟನ್ನು ಯಾವ ರೀತಿಯಾಗಿ ವಿಧಿಸಬೇಕು, ಎಕ್ಸಂಪ್ಷನ್ಸ್ಗಳನ್ನು ಯಾವ ರೀತಿಯಾಗಿ ಕೊಡಬೇಕು, ಯಾವ ರೀತಿಯಂಥ ಲಿಮಿಟ್ಸ್ಗಳನ್ನು ಇಡಬೇಕು, ಇವೆಲ್ಲವನ್ನು ನಿರ್ಧಾರ ತೆಗೆದುಕೊಳ್ಳುವಂಥ ಕಾರ್ಯವನ್ನು ಮಾಡುತ್ತೆ. ಸೊ ಇಲ್ಲಿ ವೋಟಿಂಗ್ ಸಿಸ್ಟಮ್ನ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸ್ಟೇಟ್ ರಿಪ್ರೆಸೆಂಟೇಟಿವ್ಸ್ಗಳು ಈ ಒಂದು ಕೌನ್ಸಿಲ್ ನಡೆಯಲ್ಲಿ ಇರ್ತಾರೆ. ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ಸ್ಗಳು ಹಾಗೂ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಚೇರ್ಪರ್ಸನ್ ಆಗಿರ್ತಾರೆ ಈ ಒಂದು ಕೌನ್ಸಿಲ್ಗೆ. ಸೊ GST ಒಂದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಸಿಸ್ಟಮ್ ಆಗಿದೆ. ಇದರ ಒಂದು ಅಡ್ವಾಂಟೇಜ್ ನಾವು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅನ್ನು ರಿಮೂವ್ ಮಾಡುವಂಥದ್ದು. ಅಗೇನ್ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಯೂನಿಫೈಡ್ ಆಗಿರುವಂಥ ಒಂದು ನ್ಯಾಷನಲ್ ಮಾರ್ಕೆಟ್ ಅನ್ನು ಕ್ರಿಯೇಟ್ ಮಾಡುವಂಥ ಹಂತದಲ್ಲಿ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲೂ ಸಹ ಇದು ಬೆನಿಫಿಟ್ ಅನ್ನು ತೆಗೆದುಕೊಂಡು ಬರುತ್ತೆ. ಟ್ಯಾಕ್ಸ್ ಬಯಾನ್ಸಿಯನ್ನು ಇನ್ಕ್ರೀಸ್ ಮಾಡಬಹುದು, ಟ್ಯಾಕ್ಸ್ ಕಂಪೈಲೆನ್ಸ್ ಅನ್ನು ಇಂಪ್ರೂವೈಸ್ ಮಾಡ್ತಾ ಬರುತ್ತೆ. ಕನ್ಸ್ಯೂಮರ್ಸ್ಗೂ ಸಹ ಇದು ಒಂದು ಟ್ರಾನ್ಸ್ಪರೆನ್ಸಿಯನ್ನು ತೆಗೆದುಕೊಂಡು ಬರುತ್ತೆ. ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಅನ್ನು ಎನ್ಶೋರ್ ಮಾಡುತ್ತೆ. ಹಿಡನ್ ಟ್ಯಾಕ್ಸಸ್ಗಳನ್ನು ಸಹ ಇದು ರಿಡ್ಯೂಸ್ ಮಾಡ್ತಾ ಬರುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ GSTಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿನೂ ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಸೆಕ್ಟರ್ ಮೇಲೆ ಇಂಪೋಸಿಷನನ್ನು ಮಾಡಿದ್ದಾರೆ ಅಥವಾ ಆ ಸೆಕ್ಟರನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಟ್ಯಾಕ್ಸನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ GST ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಇವೆಲ್ಲವನ್ನು ನಾವು ಇಂಟರ್ಲಿಂಕ್ ಮಾಡ್ತಾ ಡೇ ಟು ಡೇ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ಸ್ನಲ್ಲಿ ಅಪ್ಡೇಷನ್ಸನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ನಡೆಯಲ್ಲಿ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಯಾವ ರೀತಿಯಂಥ ಚೇಂಜಸನ್ನು ಮಾಡಿದ್ದಾರೆ, ನಿಮಗೆ ಇದ್ರ ಬಗ್ಗೆ ಏನು ಗೊತ್ತಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಇಂಡಿಯಾ ಟು ಟ್ಯಾಪ್ ಅಗ್ಯುಮೆಂಟೆಡ್ ಸೋಲಾರ್ ಕೆಪಾಸಿಟಿ ಕೋಲ್ ಟು ವೆದರ್ ಎಲ್ ನೀನೋ ಸಮ್ಮರ್ ಪವರ್ ಡಿಮ್ಯಾಂಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಎನರ್ಜಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಪ್ರಸ್ತುತವಾಗಿ ಸಮ್ಮರ್ ಸೀಸನ್ನಲ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡನ್ನು ಕಾಣ್ತಾ ಇದ್ದಾವೆ. ಈ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಹಂತದಲ್ಲಿ ಭಾರತದ ಒಂದು ಸೋಲಾರ್ ಕೆಪಾಸಿಟಿ ಆಗಿರ್ಬೋದು, ಕೋಲ್ ಬೇಸ್ಡ್ ಥರ್ಮಲ್ ಪವರ್ಗಳು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಪ್ರಸ್ತುತವಾಗಿ ಒಂದು ಎಕ್ಸ್ಟ್ರೀಮ್ ಹೀಟ್ ಕಂಡೀಷನ್ಸನ್ನು ನಾವು ಯಾಕೆ ಫೇಸ್ ಮಾಡ್ತಾ ಇದ್ದೇವೆ, ಬಿಕಾಸ್ ಆಫ್ ಎಲ್ ನೀನೋ ಎಫೆಕ್ಟ್. ಎಲ್ ನೀನೋ ಎಫೆಕ್ಟ್ನಿಂದಾಗಿ ನಮಗೆ ಸರಿಯಾದಂಥ ಒಂದು ಮಾನ್ಸೂನ್ ರಿಸೀವ್ ಆಗ್ತಾ ಇಲ್ಲ, ಮಾನ್ಸೂನ್ ವೀಕ್ ಆಗ್ತಾ ಹೋಗುತ್ತೆ. ಇದರಿಂದ ಟೆಂಪ್ರೇಚರು ಸಹ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆಟೋಮೆಟಿಕ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ AC ಯೂಸ್ ಮಾಡೋದಾಗಿರ್ಬೋದು, ಕೂಲರ್ ಯೂಸೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡನ್ನು ನಾವು ಫೇಸ್ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ಬೋದು. ಹಾಗಾಗಿ ಏಪ್ರಿಲ್ ಮಂತಲ್ಲಿರ್ತಕ್ಕಂಥ ಪೀಕ್ ಡಿಮ್ಯಾಂಡ್ ನಿಯರ್ಲಿ 256 GW ಅಷ್ಟು ಕಾಣ್ತಾ ಇದ್ದಾವೆ. ಕೋಲ್ ಕೂಡ ಸ್ಟಿಲ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಕೋಲ್ನ ಒಂದು ಡಿಮ್ಯಾಂಡ್ ಹೆಚ್ಚೇ ಇದೆ. ಇದು ಸಹ ಎಲೆಕ್ಟ್ರಿಸಿಟಿ ಜನರೇಷನ್ ಅಡಿಯಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ನಿಯರ್ಲಿ 66.9% ಅಷ್ಟು ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೋಲಾರ್ ಅಂತ ಬಂದಾಗ ನಿಯರ್ಲಿ 21.5% ಅಷ್ಟು ಕಾಂಟ್ರಿಬ್ಯೂಷನ್ ಇದೆ. ಸೋಲಾರ್ ಕೆಪಾಸಿಟಿ ಹಾಗೂ ಕೋಲ್ಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನನ್ನು ಕಾಣ್ತಾ ಇರುವಂಥದ್ದು. ಸೊ ಇಲ್ಲಿ ಒಂದು ಕೋಲ್ ಸ್ಟಾಕ್ ಅಂತ ಬಂದಾಗ ನಿಯರ್ಲಿ 200
ಮಿಲಿಯನ್ ಟನ್ನಷ್ಟು ಸ್ಟಾಕನ್ನು ಹೊಂದಿದ್ದೇವೆ. ಸಫಿಷಿಯೆಂಟ್ ಆಗಿರ್ತಕ್ಕಂಥ ಒಂದು ಬಫರು ಇದೆ ಅಂತ ಹೇಳ್ಬೋದು. ಸೊ ಪ್ರಸ್ತುತವಾಗಿ ಎಲ್ ನೀನೋ ಇಂಪ್ಯಾಕ್ಟ್ ಹಾಗೂ ಹೀಟ್ ವೇವ್ಸ್ನಿಂದಾಗಿ ಎಲೆಕ್ಟ್ರಿಸಿಟಿಯ ಒಂದು ಡಿಮ್ಯಾಂಡು ಹೆಚ್ಚಾಗಿರುವಂಥ ಸ್ಥಿತಿಗತಿಗಳನ್ನ ಕಾಣ್ತಾ ಇದ್ದೇವೆ. ಸೋಲಾರ್ ಎನರ್ಜಿಯ ಒಂದು ಕಾಂಟ್ರಿಬ್ಯೂಷನು ಸಹ ಪಾಸಿಟಿವ್ ಟ್ರೆಂಡಲ್ಲಿದೆ. ರ್ಯಾಪಿಡ್ ಆಗಿ ಒಂದು ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಎನರ್ಜಿ ಜನರೇಷನ್ನಲ್ಲಿ ಸೋಲಾರ್ ಕೆಪಾಸಿಟಿನೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇದರಿಂದಾಗಿ ಕಾರ್ಬನ್ ಡೈಆಕ್ಸೈಡ್ನ ಒಂದು ಎಮಿಷನ್ನು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಕಾಣ್ತಾ ಹೋಗ್ಬೋದು. ಆದರೂ ಕೂಡ ಕೆಲವೊಂದಿಷ್ಟು ಲಿಮಿಟೇಷನ್ಸ್ಗಳನ್ನು ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಬ್ಯಾಟರಿ ಸ್ಟೋರೇಜ್ ಕೆಪಾಸಿಟಿಗೆ ಸಂಬಂಧಪಟ್ಟಂತ ಸ್ಟಿಲ್ ಒಂದು ಚಾಲೆಂಜ್ ಇದೆ ಅಂತಾನೆ ಹೇಳ್ಬೋದು. ಸೋಲಾರ್ ಗ್ರಿಡ್ಗಳಲ್ಲಿ ಸ್ಟೆಬಿಲಿಟಿನ ತೆಗೆದುಕೊಂಡು ಬರೋದು ಸಹ ಅನದರ್ ಬಿಗ್ಗೆಸ್ಟ್ ಚಾಲೆಂಜ್. ಇವಾಗ ಸೋಲಾರ್ ಮೇಲೆ ನಾವು ಕಂಪ್ಲೀಟ್ ಆಗಿ ಡಿಪೆಂಡೆನ್ಸಿನ ತೋರ್ಸಕ್ಕೆ ಆಗ್ತಾ ಇಲ್ಲ. ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಒಂದು ಇನ್ಕ್ರೀಸಿಂಗ್ ಫೇಸಲ್ಲಿ ಇದೆ. ಆದರೂ ಕೂಡ ನಮ್ಮ ಒಂದು ಎನರ್ಜಿ ರಿಕ್ವೈರ್ಮೆಂಟನ್ನು ಇವತ್ತು ಫುಲ್ಫಿಲ್ ಮಾಡ್ತಾ ಇರುವಂಥದ್ದು ಕೋಲಿಂದ ಸಾಕಷ್ಟು ಬೆನಿಫಿಟ್ ಆಗ್ತಾ ಇದೆ. ಪೀಕ್ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಹಂತದಲ್ಲಿ ಕೋಲ್ನ ಕಾಂಟ್ರಿಬ್ಯೂಷನನ್ನು ಕಾಣ್ಬೋದು. ರಿನ್ಯೂಬಲ್ ಎನರ್ಜಿ ಲೆವೆಲಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಆದರೂ ಕೂಡ ಕೋಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಕಾರ್ಬನ್ ಎಮಿಷನ್ ಹೆಚ್ಚಾಗ್ತಾ ಹೋಗುತ್ತೆ, ಏರ್ ಪೊಲ್ಯೂಷನ್ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಕೋಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಓವರ್ ಡಿಪೆಂಡೆನ್ಸನ್ನು ಇಲ್ಲಿ ತೋರಿಸಬೇಕಾಗುತ್ತೆ. ಸೋಲಾರ್ ಅಂಡರ್ ಯುಟಿಲೈಸೇಷನ್ ಏನಿದೆಯಲ್ಲ ಇದನ್ನು ನಾವು ಕರ್ಟೇಲ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಸ್ಟಾಲ್ಮೆಂಟ್ ಮಾಡಬೇಕು. ಏನೇನು ಚಾಲೆಂಜಸ್ಗಳಿದ್ದಾವೆ ಇವನ್ನೆಲ್ಲ ಸರಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಅಡ್ರೆಸ್ ಮಾಡ್ತಾ ಬರಬೇಕು. ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚು ನಿಗಾ ವಹಿಸೋದ್ರ ಮುಖಾಂತರ ನಾವು ರಿನ್ಯೂಬಲ್ ಎನರ್ಜಿಯಿಂದ ಬೆನಿಫಿಟನ್ನು ಪಡೆದುಕೊಳ್ಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನ್ಯಾಷನಲ್ ಸೋಲಾರ್ ಮಿಷನ್ ಆಗಿರ್ಬೋದು, ನೆಟ್ ಝೀರೋ ಟಾರ್ಗೆಟ್ ಯಾವ ರೀತಿ ಹಾಕೊಂಡಿದ್ದೇವೆ, ಇವುಗಳೆಲ್ಲ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾರೆ. ಎನರ್ಜಿ ಸೆಕ್ಯೂರಿಟಿ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿರುವಂಥ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಫಸ್ಟ್, ಕರ್ನಾಟಕ ಗವರ್ಮೆಂಟ್ ಅನ್ವೇಲ್ಸ್ ಡಿಜಿಟಲ್ ಗ್ರೀವೆನ್ಸ್ ಪೋರ್ಟಲ್ ಫಾರ್ ಗಿಗ್ ವರ್ಕರ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಕರ್ನಾಟಕ ಇನಿಷಿಯೇಟಿವ್, GS ಪೇಪರ್ 3 ನಡಿಯಲ್ಲಿ ಇನ್ಫಾರ್ಮಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಗಿಗ್ ವರ್ಕರ್ಸ್ ರಿಫಾರ್ಮ್ನ ಆಧಾರದ ಮೇಲೂ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಗಿಗ್ ವರ್ಕರ್ಗಂತಾನೆ ಕರ್ನಾಟಕ ಒಂದು ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡು ಬಂದಿದೆ, ಒಂದು ಪೋರ್ಟಲ್ ಅನ್ನು ಅನೌನ್ಸ್ ಮಾಡಿದೆ ಡಿಜಿಟಲ್ ಗ್ರೀವೆನ್ಸ್ ಅನ್ನು ಅಡ್ರೆಸ್ ಮಾಡ್ತಕ್ಕಂಥ ಹಂತದಲ್ಲಿ. ಹಾಗಿದ್ರೆ ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಾಪರ್ ಡೆಫಿನೇಷನ್ ಅನ್ನ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿನಲ್ಲಿ ಕಾಣ್ತೇವೆ. ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಲೇಬರ್ ಕೋಡ್ ನಡಿಯಲ್ಲಿ ಒಟ್ಟಾರೆಯಾಗಿ 4 ಕೋಡನ್ನು ಕಾಣ್ತೇವೆ. ಒಂದು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಬಗ್ಗೆ ಹೇಳುತ್ತೆ, ರೈಟ್? ಸೊ ಈ ಒಂದು ಕೋಡಲ್ಲಿ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತೆ ಡೆಫಿನೇಷನ್ ಏನಿದೆ ಅಂದರೆ, ಇವಾಗ ಯಾವುದೇ ಒಂದು ಟ್ರೆಡಿಷನಲ್ ವರ್ಕಿಂಗ್ ಕಂಡೀಷನನ್ನು ನೋಡಿದಾಗ ಎಂಪ್ಲಾಯರ್ ಹಾಗೂ ಎಂಪ್ಲಾಯಿ ಮಧ್ಯೆ ಒಂದು ರಿಲೇಷನ್ ಇರುತ್ತೆ. ಎಂಪ್ಲಾಯರ್ ಹಾಗೂ ಎಂಪ್ಲಾಯಿ ಮಧ್ಯೆ ಇರತಕ್ಕಂಥ ರಿಲೇಷನ್ನ ಹೊರತುಪಡಿಸಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ಗಳಿಗೆ ಗಿಗ್ ವರ್ಕರ್ ಅನ್ನುವಂಥ ಡೆಫಿನೇಷನ್ ಕೊಡ್ತಾರೆ. ಬೇಸಿಕಲಿ ಒಂದು ಕಾಂಟ್ರಾಕ್ಟ್ನ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಅವ್ರಿಗೆ ವರ್ಕನ್ನು ಅಲೋಕೇಶನ್ ಮಾಡ್ತಾರೆ ಅಷ್ಟು ಮಾತ್ರ ಅವ್ರು ಕೆಲಸವನ್ನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಪೇಮೆಂಟನ್ನು ರಿಸೀವ್ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿಯಂಥ ಸೆಕ್ಯೂರಿಟಿನೂ ಕೂಡ ಇಲ್ಲಿ ಇರೋದಿಲ್ಲ. ಕಾಂಟ್ರಾಕ್ಟು ಎಷ್ಟು ಮಟ್ಟಿಗೆ ಇರುತ್ತೆ ಅಷ್ಟು ಮಟ್ಟಿಗೆ ಮಾತ್ರ ಇವರು ವರ್ಕನ್ನು ಮಾಡ್ತಾರೆ. ಟೆನ್ಯೂರು ಸಹ ಇಲ್ಲಿ ಫಿಕ್ಸ್ ಇರೋದಿಲ್ಲ. ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನುವಂಥ ಟರ್ಮನ್ನು ಯೂಸ್ ಮಾಡ್ತಾರಲ್ಲ, ಈ ಒಂದು ಗಿಗ್ ವರ್ಕರ್ಸ್ಗಳು ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ನ ಮುಖಾಂತರ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಹಂತದಲ್ಲಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನುವಂಥ ಟರ್ಮನ್ನು ಸಹ ಕೊಡ್ತಾರೆ. ಈ ಒಂದು ಟರ್ಮನ್ನು ಸಹ ನಾವು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ಕಾಣ್ಬೋದು. ಸೊ ಗಿಗ್ ವರ್ಕರ್ಸ್ ಅಂತಂದರೆ ಇಂಡಿವಿಜುವಲ್ ಪರ್ಸನ್ ಶಾರ್ಟ್ ಟರ್ಮ್ನ ಆಧಾರದ ಮೇಲೆ ಫ್ಲೆಕ್ಸಿಬಲ್ ಆಗಿ ಪ್ಲಾಟ್ಫಾರ್ಮ್ ನಡಿನಲ್ಲಿ ಒಂದು ಜಾಬನ್ನು ಮಾಡ್ತಕ್ಕಂಥ ಹಂತದಲ್ಲಿ ಯಾವುದೇ ರೀತಿಯಾಗಿ ಪರ್ಮನೆಂಟ್ ಜಾಬ್ ಇಲ್ಲಿ ಇರೋದಿಲ್ಲ. ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಎಕ್ಸಾಂಪಲ್ ಫುಡ್ ಡೆಲಿವರಿ ಕಂಡೀಷನ್ ಆಗಿರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಹಾಗೂ ಫ್ರೀಲ್ಯಾನ್ಸರ್ ವರ್ಕ್ಸ್ಗಳನ್ನು ಮಾಡ್ತಾ ಇರ್ತಾರಲ್ಲ, ಇವಾಗ ರೈಟಿಂಗ್ ಆಗಿರ್ಬೋದು, ಕಂಟೆಂಟ್ ರೈಟರ್, ಡಿಸೈನ್ ಮೇಕರ್ ಆಗಿರ್ತಾರೆ, ಡೊಮೆಸ್ಟಿಕ್ ವರ್ಕ್ ಪ್ಲಾಟ್ಫಾರ್ಮ್ಗಳನ್ನು ಕಾಣ್ತೇವೆ. ಇವೆಲ್ಲವನ್ನು ನಾವು ನೋಡಿದಾಗ ಗಿಗ್ ವರ್ಕರ್ಸ್ ಅಂತ ಹೇಳ್ಬೋದು. ಈ ಕರ್ನಾಟಕ ಒಂದು ಇನಿಷಿಯೇಟಿವ್ನ ಇಲ್ಲಿ ತೆಗೆದುಕೊಂಡು ಬರ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಡಿಜಿಟಲ್ ಗ್ರೀವೆನ್ಸ್ ಪೋರ್ಟಲ್ ಅನ್ನು ತೆಗೆದುಕೊಂಡು ಬರ್ತಾ ಇದೆ. ಕರ್ನಾಟಕದ ಗಿಗ್ ವರ್ಕರ್ಸ್ಗಳಿಗೆ ಸಂಬಂಧಪಟ್ಟಂತ ಒಂದು ಬೋರ್ಡನ್ನು ಸಹ ಡೆವಲಪ್ ಮಾಡಿದ್ದಾರೆ. ಈ ಗವರ್ನೆನ್ಸ್ ಅನ್ನು ಎನ್ಹಾನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ ಇದು ಸಹಕಾರಿ ಆಗಲಿದೆ. ಇಲ್ಲಿ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳು ಏನಿರ್ತವೆ ಅನ್ನೋದಾದ್ರೆ, ಪೇಮೆಂಟ್ಗೆ ಸಂಬಂಧಿಸಿದಂಥ ಇಶ್ಯೂಸ್ಗಳು ಇರುತ್ತೆ, ವರ್ಕಿಂಗ್ ಕೋಆರ್ಡಿನೇಷನ್ ಸರಿಯಾಗಿ ಆಗದೇ ಇರತಕ್ಕಂಥ ಸ್ಥಿತಿಗತಿಗಳು, ಪ್ಲಾಟ್ಫಾರ್ಮ್ ಲೆವೆಲಲ್ಲೂ ಸಹ ಕೆಲವೊಂದಿಷ್ಟು ಡಿಸ್ಪ್ಯೂಟ್ಸ್ಗಳನ್ನು ಫೇಸ್ ಮಾಡಬೇಕಾಗಿರುತ್ತೆ. ಕಂಪನೀಸ್ಗಳು ಒಂದು ಕಂಪೈಲೆನ್ಸ್ ಅನ್ನು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡಲಿ. ಸರ್ಕಾರ ಇಲ್ಲಿ ಒಂದು ಮಾನಿಟರಿಂಗ್ ಸಿಸ್ಟಮನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಮಾನಿಟರಿಂಗ್ ಸಿಸ್ಟಮ್ ಮುಖಾಂತರ ಒಂದು ರೆಸೊಲ್ಯೂಷನ್ನ ತೆಗೆದುಕೊಂಡು ಬರ್ಬೋದಲ್ವಾ. ಟೈಮ್ ಬೌಂಡ್ನ ಆಧಾರದ ಮೇಲೆ ಆ್ಯಕ್ಷನನ್ನು ತೆಗೆದುಕೊಳ್ಳಲಿಕ್ಕೆ, ಕಂಪನಿ ಮೇಲೆ ಒಂದು ನಿಗಾವನ್ನು ಇಡಲಿಕ್ಕೆ ಈ ಒಂದು ಫಾರ್ಮಲ್ ಇನಿಷಿಯೇಷನ್ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮಲ್ ಆಗಿರುವಂತಹ ಡಿಸ್ಪ್ಯೂಟ್ ಸಿಸ್ಟಮನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಸಹ ತೆಗೆದುಕೊಂಡು ಬಂದಂಗಾಗುತ್ತೆ, ಲೀಗಲ್ ರಿಕಗ್ನೈಷನ್ ತೆಗೆದುಕೊಂಡು ಬಂದಂಗಾಗುತ್ತೆ, ಇನ್ಸ್ಟಿಟ್ಯೂಷನ್ ಲೆವೆಲಲ್ಲೂ ಸಹ ಒಂದು ಸಪೋರ್ಟನ್ನು ತೆಗೆದುಕೊಂಡು ಬಂದಂಗಾಗುತ್ತೆ. ಮೇನ್ಸಲ್ಲಿಯೂ ಸಹ ತುಂಬ ಇಂಪಾರ್ಟೆಂಟ್. ಗಿಗ್ ಎಕಾನಮಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ, ಯಾಕೆಂದರೆ ನಮ್ಮ ಒಂದು ಆರ್ಥಿಕತೆಗೆ
ಇನ್ಫಾರ್ಮಲ್ ಸೆಕ್ಟರಿಂದ ಸಾಕಷ್ಟು ಕಾಂಟ್ರಿಬ್ಯೂಷನ್ ಆಗುತ್ತೆ. ನಿಯರ್ಲಿ 90% ಅಷ್ಟು ಜಾಬ್ ಕ್ರಿಯೇಷನ್ ಆಗಲಿಕ್ಕೆ ಇನ್ಫಾರ್ಮಲ್ ಸೆಕ್ಟರೇ ಸಹಕಾರಿಯಾಗಿದೆ ಅಲ್ವಾ. ಅದರಲ್ಲೂ ಒಂದು ಫ್ಲೆಕ್ಸಿಬಲ್ ಆಗಿರುವಂಥ ವರ್ಕಿಂಗ್ ಅವರನ್ನು ಕ್ರಿಯೇಟ್ ಮಾಡುತ್ತೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಈ ಒಂದು ಗಿಗ್ ಎಕಾನಮಿ ಕ್ರಿಯೇಟ್ ಮಾಡ್ತಾ ಇದೆ. ಹಾಗೂ ಎಂಟ್ರಿ ಬ್ಯಾರಿಯರು ಸಹ ತುಂಬ ಕಡಿಮೆ ಇರುತ್ತೆ. ಡಿಜಿಟಲ್ ಎಕಾನಮಿಯನ್ನು ಸಹ ಇದು ಸಪೋರ್ಟ್ ಮಾಡುತ್ತೆ. ಡೆಫಿನೆಟ್ಲಿ ದೇರ್ ಆರ್ ಸಮ್ ಚಾಲೆಂಜಸ್. ಜಾಬ್ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಇನ್ಕಮು ಸಹ ಸರಿಯಾಗಿ ಫಿಕ್ಸ್ ಇರೋದಿಲ್ಲ. ಸೋಷಿಯಲ್ ಸೆಕ್ಯೂರಿಟಿನೂ ಸಹ ಇಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು. ಲಾಂಗ್ ವರ್ಕಿಂಗ್ ಅವರ್ ಇರುತ್ತೆ. ಈ ರೀತಿಯಾದಂಥ ಚಾಲೆಂಜಸ್ಗಳು ಸಹ ಇದ್ದಾವೆ. ಸೊ ಸರ್ಕಾರ ಒಂದು ಫಾರ್ಮಲೈಸೇಷನನ್ನು ತೆಗೆದುಕೊಂಡು ಬರಬೇಕು ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಅಂತ ಬಂದಾಗ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020ನಲ್ಲಿ ಗಿಗ್ ವರ್ಕರ್ಸ್ಗಳನ್ನು ರಿಕಗ್ನೈಸ್ ಮಾಡಿದ್ದಾರೆ. ಹಾಗೂ ವೆಲ್ಫೇರ್ ಸ್ಕೀಮ್ಸಲ್ಲೂ ಸಹ ಅವರಿಗೆ ಬೆನಿಫಿಟನ್ನು ಒದಗಿಸ್ತಾರೆ. ಇದರೊಂದಿಗೆ ಈ ಶ್ರಮ್ ಪೋರ್ಟಲು ಸಹ ಇಂಪಾರ್ಟೆಂಟ್. ಈ ಶ್ರಮ್ ಪೋರ್ಟಲ್ ನಡಿಯಲ್ಲಿ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಡೇಟಾಬೇಸನ್ನು ಕಾಣ್ತೇವೆ. ಇವಾಗ ಸ್ಟೇಟಲ್ಲಿ ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್ನ ಆಧಾರದ ಮೇಲೆ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ರಾಜಸ್ಥಾನ ಸರ್ಕಾರವೂ ಸಹ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂಥ ಒಂದು ವೆಲ್ಫೇರ್ ಪಾಲಿಸಿಯನ್ನು ಸಹ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಒಂದು ಫಾರ್ಮಲೈಸೇಷನ್ ಇಂದ ನಮ್ಮ ಒಂದು GDPಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಿಗ್ ಎಕಾನಮಿಯ ಮುಖಾಂತರ ಕಾಂಟ್ರಿಬ್ಯೂಷನ್ ಆಗುತ್ತೆ. ಜಾಬ್ಗಳ ಒಂದು ಕ್ರಿಯೇಷನ್ ಆಗುತ್ತೆ. ಸ್ಟಾರ್ಟ್ಅಪ್ಗಳಿಗೂ ಸಹ ಒಂದು ಸಪೋರ್ಟನ್ನು ಒದಗಿಸುತ್ತೆ. ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಅರ್ಬನ್ ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥ ಹಂತದಲ್ಲಿ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸನ್ನು ತೆಗೆದುಕೊಂಡು ಬರುವಂಥದ್ದು ಅತಿ ಅವಶ್ಯಕ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲಿ ಲೇಬರ್ ರೈಟ್ಸ್ನ ಆಧಾರದ ಮೇಲೆ, ಅದರಲ್ಲೂ ಡಿಜಿಟಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮಲ್ ಸೆಕ್ಟರ್ನ ಯಾವ ರೀತಿಯಾಗಿ ಫಾರ್ಮಲೈಸೇಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ಆಸ್ಪೆಕ್ಟ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.